ವಿಸ್ತಾರ ನ್ಯೂಸ್ ಅರ್ಪಿಸುವ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಸಾಕಷ್ಟು ಜನರು ಬಡವರು ಸೈಟ್ ಖರೀದಿ ಮಾಡಬೇಕು ಅಂತ ಕನಸ್ಕೊಂಡಿರ್ತಾರೆ. ಆದರೆ ನಿಮಗೆ ಬಜೆಟ್ ಇರೋದಿಲ್ಲ. ನಿಮ್ಮ ಲಿಮಿಟೆಡ್ ಬಜೆಟ್ನಲ್ಲಿ ಸೈಟ್ ಕೊಡೋದಕ್ಕೆ ಈಗಾಗಲೇ ಟೆಲಿಕಾಂ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ರೆಡಿ ಆಗಿದೆ. ಹೇಗೆ ಖರೀದಿ ಮಾಡಬೇಕು ಇದೆಲ್ಲದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಎನ್ ನರಸಿಂಹಮೂರ್ತಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಿಮ್ಮ ಒಂದು ಜೊತೆ ಚರ್ಚೆ ಮಾಡುವ ಟೈಮಲ್ಲಿ ನೀವು ಒಂದು ಮಾತನ್ನು ಹೇಳ್ತಾ ಇದ್ರಿ, ಬಡವರಿಗೂ ಕೂಡ ಇಟ್ಕುವ ರೀತಿಯಲ್ಲಿ ನಾವು ಸೈಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂಥ ಒಂದು ಇದೇ ಇಲ್ಲ, ಫೆಸಿಲಿಟಿನೇ ಇಲ್ಲ. ಸೊ ಅದನ್ನು ನೀವು ಸೃಷ್ಟಿ ಮಾಡಿದ್ದೀರಾ. ನಿಜವಾಗ್ಲೂ ಹೇಗೆ ಇದೆಲ್ಲ ಪ್ರಾರಂಭ ಆಯಿತು, ಹೇಗೆ ಸರ್? ಮೇಡಮ್, ಇದು ನಾನು BSNL ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಜೊತೆಗೆ ಬ್ಯಾಂಗ್ಳೂರು ಡಿಸ್ಟಿಕ್ ಯೂನಿಯನ್ ಸೆಕ್ರೆಟರಿ ಆಗಿದೆ, ಕರ್ನಾಟಕ ಸರ್ಕಲ್ ಲೀಡರ್ ಆಗಿದೆ. ಒಬ್ಬ ಎಂಪ್ಲಾಯ್ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಜೊತೆಗೆ ಏನೊಂದು ಒಂದು ಬಡ ಕುಟುಂಬದಲ್ಲಿ ಬೆಳೆದಂಥ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳಿಗೆ ಒಂದು ಸೈಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಗೊತ್ತಿದೆ. ಹಂಗಾಗಿ ನಾವು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಲ್ಯಾಂಡ್ನ ನಾವು ಪರ್ಚೇಸ್ ಮಾಡಿ ಅದನ್ನು ಕನ್ವೆಷನ್ ಮಾಡಿ ಅಪ್ರೂವಲ್ ಮಾಡಿ ಮತ್ತು ಡೆವಲಪ್ಮೆಂಟ್ ಮಾಡಿ ಕೊಡುವಂಥದ್ದು ನಮ್ಮದು ಒಂದು ಟ್ರಸ್ಟ್. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿ ರೇಟಲ್ಲಿ ನಾವು ಕೊಡೋದು ಅಂತ ನಾವು ಡಿಸೈಡ್ ಮಾಡಿದ್ವಿ. ಆದರೆ ಯಾಕೆ ಬೇರೆಯವರು ಜಾಸ್ತಿ ಕೊಡ್ತಾರೆ, ನೀವು ಯಾಕೆ ಕಮ್ಮಿ ಕೊಡ್ತಾರೆ ಅಂತ ಕೇಳ್ಬೋದು. ಒಂದು ಏನು ಅಂತಂದರೆ, ನಾವು ಏನು ಎಂಪ್ಲಾಯೀಸ್ ಇರ್ಬೋದು ಅಥವಾ ಎನಿ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯ್ ಅಂತ ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಅಥವಾ ಟೆಲಿಕಾಮ್ ಎಂಪ್ಲಾಯೀಸ್ ಇರ್ಬೋದು, ಎನಿ ಪ್ರೈವೇಟ್ ಎಂಪ್ಲಾಯೀಸ್ ಕೂಡ, ಜೊತೆಗೆ ಪಬ್ಲಿಕ್ ಆಲ್ಸೋ, ಇವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ಏನು ಮೆಂಬರ್ಶಿಪ್ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ನಾವು ಕಲೆಕ್ಟ್ ಮಾಡ್ತೀವಿ. 4 ಇನ್ಸ್ಟಾಲ್ಮೆಂಟ್ ಇರುತ್ತೆ. ಈ ಕೆಲವು ಕಡೆ ಏನಾಗ್ತದೆ 2 ಇಯರ್ಸ್ಗೆ ಅಂದರೆ 4 ಇನ್ಸ್ಟಾಲ್ಮೆಂಟ್ ಇರುತ್ತೆ, ಎವ್ರಿ 6 ಮಂತ್ಸ್ ಇರುತ್ತೆ. ಕೆಲವು 3 to 4 ಇಯರ್ಸ್ ಅಂತ ಇರುತ್ತೆ, ಅವಾಗ 8 to 10 ಮಂತ್ಸು ಒಂದು ಇನ್ಸ್ಟಾಲ್ಮೆಂಟ್ ಬರುತ್ತೆ. ಹಾಗಾಗಿ ಅವ್ರಿಗೆ ಕಟ್ಟೋದಕ್ಕೇನು ಕಷ್ಟ ಏನೂ ಆಗೋದಿಲ್ಲ. ಆ ಥರ ಒಂದು ಇದರಲ್ಲಿ ಕಲೆಕ್ಟ್ ಮಾಡಿ ಅವರ ಕಸ್ಟಮರ್ ದುಡ್ಡುಗಳಲ್ಲೇ ನಾವು ಕಲೆಕ್ಟ್ ಮಾಡಿ ಅವರ ಕಡೆಯಿಂದಲೇ ಲ್ಯಾಂಡ್ನ ಪರ್ಚೇಸ್ ಮಾಡಿ ಅದೇ ದುಡ್ಡಲ್ಲಿ ಡೆವಲಪ್ ಮಾಡಿ ಕನ್ವೆಷನ್ನು ಅಪ್ರೂವಲ್ ಎಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡಿ ಕೊಡೋದ್ರಿಂದ ನಮಗೇನಾಗುತ್ತೆ, ನಮಗೆ ಕಮ್ಮಿ ಆಗುತ್ತೆ. ಈ ಹೊರ್ಗಡೆಯವ್ರು ಏನು ಮಾಡ್ತಾರೆ ಅಂದರೆ, ಬೇರೆ ಅವರು ಬ್ಯಾಂಕಲ್ಲಿ ಲೋನ್ ತೊಗೊಬೋದು, ಇಲ್ಲ ರಾಯಲ್ಟಿ ಅಂತ ತೊಗೊಂಡು ಹೊರ್ಗಡೆಯಿಂದ ತಂದು ಬಂಡವಾಳಗಳು ಹಾಕಿ ಅವರು ಮಾಡಿಕೊಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವ್ರ ಲಾಭ ಎಲ್ಲ ನೋಡಿಕೊಂಡು ಅವರು ಒಂದು ರೇಟ್ನ ಫಿಕ್ಸ್ ಮಾಡ್ತಾರೆ. ಅವಾಗೇನಾಗುತ್ತೆ, ನಾವು ಇಲ್ಲಿ 1,000 1,500 ರೂಪಾಯಿಗೆ ನಾವು ನಾವು ಕೊಡ್ತೀವಿ ಅಂತ ಹೇಳ್ತಿದ್ವಿ, ಅವ್ರಿಗೆ 2,500 3,000 ಆಟೋಮೆಟಿಕಾಗಿ ಬರ್ತದೆ. ಯಾಕೆಂದರೆ ಅವರು ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ, ಹೊರ್ಗಡೆಯಿಂದ ತಂದಿರ್ತಾರೆ, ಅವ್ರ ಬರ್ಡನ್ ಇರುತ್ತೆ. ನಮಗೇನು ಅಂದರೆ ಇವರ ದುಡ್ಡಲ್ಲೇ ನಾವು ಮಾಡ್ತಾ ಇರೋದ್ರಿಂದ ನಮ್ಗೆ ಅಂಥ ಬರ್ಡನ್ ಏನು ಕಾಣೋದಿಲ್ಲ. ಜೊತೆಗೆ ಏನು ಅಂದರೆ, ಟ್ರಸ್ಟ್ ಆಗಿರೋದ್ರಿಂದ ಯಾವುದೇ ಲಾಭ ಬಂದರೂ, ಯಾವುದೇ ನಮ್ಮ ಡೈರೆಕ್ಟರ್ಸ್ ಆಗ್ಬೋದು, ನಾವಾಗಲಿ ಯಾರೂ ಇದರಲ್ಲಿ ಏನೂ ಟಚ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಕನ್ವೆನ್ಸ್ ಅಂತ ನಾವು ಕ್ಲೈಮ್ ಮಾಡ್ಬೋದು ಅಷ್ಟು ಹೊರತು ಇನ್ನೇನಿಲ್ಲ. ಅದು ಬಂದಿತ್ತು ಲಾಭನ ನಾವು ಒಂದಲ್ಲ ಒಂದು ಪ್ರಾಜೆಕ್ಟೇ ನಾವು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಅದು ಬಿಟ್ಟರೆ ನಮ್ಮದು ಒಂದು ಸೋಷಿಯಲ್ ಸರ್ವಿಸ್ ಏನಿದೆಯೋ ಅದನ್ನು ಒಂದು ಸೋಷಿಯಲ್ ಸರ್ವಿಸ್ ಅಂತ ಇಟ್ಕೊಂಡಿದ್ದೀವಿ, ಅದನ್ನು ನಾವು ಮಾಡಬೇಕಾಗ್ತದೆ. ಸುಮಾರು ಇದುವರೆಗಾಗಿ ಒಂದು 5-6 ಸಾವಿರ ಜನ ಮಕ್ಕಳಿಗೆ ನಾವು ಬುಕ್ಸ್ಗಳನ್ನ ಕೊಟ್ಟಿದ್ದೀವಿ. ಜೊತೆಗೆ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಇದು ಒಂದು ಬ್ಲೇಸರ್ ಇರ್ಬೋದು, ಯೂನಿಫಾರ್ಮು ವಿತ್ ಟೈ, ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟಿದ್ದೀವಿ. ಕೆಲವು ಚಿಲ್ಡ್ರನ್ಸ್ ಡೇಗೆ ನಾವು ಕೆಲವು ಸ್ಪಾನ್ಸರ್ ಮಾಡಿದ್ದೀವಿ. ಮತ್ತು ಒಂದು ಟೀಚರ್ಸ್ಗೆ ಏನಿದೆ, ಟೀಚರ್ಸ್ ಡೇಗೆ ಒಂದು 100 ಜನಕ್ಕೆ ನಾವು ಸನ್ಮಾನಗಳನ್ನ ಮಾಡಿದ್ವಿ. ಕೆಲವು ಸಂಘ ಸಂಸ್ಥೆಗಳಿಗೆ ನಾವು ಅಟ್ಲೀಸ್ಟ್ ಡೊನೇಷನ್ ಕೊಡ್ತಾ ಇರ್ತೀವಿ, ಅದು ಒಳ್ಳೆ ರೀತಿಲಿದ್ದರೆ. ಕೆಲವು ದೇವಸ್ಥಾನಗಳು, ಅದು ನಾನು ಒಂದು ದೇವಸ್ಥಾನ ಕೂಡ ನಡೆಸ್ತಾ ಇದ್ವಿ. ಅದಲ್ಲದೆ ಯಾವುದಾದ್ರು ದೇವಸ್ಥಾನಗಳಿಗೆಂದರೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಒಂದನ್ನು ಫಂಡನ್ನು ಕೊಡ್ತೀವಿ. ಅದಲ್ಲದೆ ಒಂದು ಫ್ರೀ ಎಜುಕೇಷನ್ ಮಾಡಬೇಕು ಅನ್ನೋದು ನಮ್ಮದು ಒಂದು ಐಡಿಯಾ ಇದೆ. ಏನು ಫ್ರೀ ಎಜುಕೇಷನ್ ಅಂತಂದರೆ 50% ಫ್ರೀ ಸೈಟ್ಸು, 50% ಇಸ್ ಇದು ಪೇಮೆಂಟ್ ಸೀಟು ಅನ್ನೋ ಥರ ಮಾಡಬೇಕು. ಯಾಕೆಂದರೆ ಒಂದು ಸ್ಕೂಲ್ ರನ್ ಆಗಬೇಕಲ್ವ, ಹಂಗಾಗಿ ಫ್ಯೂಚರ್ಗೆ ಅದನ್ನು ಮಾಡಬೇಕು ಅಂತಲೂ ಇದ್ದೀವಿ. ಇದರಲ್ಲಿ ಬಂದಂಥ ಲಾಭದಲ್ಲಿ ಆ ಥರ ಮಾಡಬೇಕು ಅಂತ ಇದ್ದೀವಿ. ಎರಡನೇದು ಏನು ಅಂತಂದರೆ, ತುಂಬ ಮಿಡ್ಲ್ ಕ್ಲಾಸ್ ಪೀಪಲು, ಭಾಳ ಬಡತನದಿಂದ ಬಂದಿರೋರಿಗೆ ತುಂಬ 10 ಲಕ್ಷ 15 ಲಕ್ಷ 20 ಲಕ್ಷ ಎಲ್ಲ ಕೊಟ್ಟು ಸೈಟ್ ತೊಗೊಳಕ್ಕಾಗಲ್ಲ. ಹಂಗಾಗಿ ಒಂದು 50ರಿಂದ 60 ಕಿಲೋಮೀಟ್ರ್ ದೂರದಲ್ಲಿ ಅಟ್ಲೀಸ್ಟ್ ಒಂದು 200-300 ಎಕರೆ ಏನಾದ್ರು ಸಿಕ್ಕಿದಾಗ ಆ ಥರ ಒಂದು ತೊಗೊಂಡು ನಾವು ಎಲ್ಲ ಏನು ಅಪ್ರೂವಲ್ ನಾವೇನು ಮಾಡ್ತೀವೋ ಅಪ್ರೂವಲ್ ನಾಮ್ಸ್ ಏನಿದೆಯೋ ಅದ್ರ ಪ್ರಕಾರನೇ ಎಲ್ಲ ಸ್ಪೆಷಾಲಿಟಿ ಕೊಟ್ಟು ಸುಮಾರು ಒಂದು 5-6 ಲಕ್ಷ ಸೈಡಲ್ಲಿ ಒಂದು ಸೈಟ್ಗಳನ್ನ ಮಾಡಿ ಕೊಡಬೇಕು ಅನ್ನೋದು ನಮ್ಮದು ಒಂದು ಯೋಜನೆ ಇದೆ ಮೇಡಮ್. ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಪ್ರಾಜೆಕ್ಟ್? ಮೇಡಮ್, ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಒಂದು 15-20 ಜನ ನಮ್ಮ ಆಫೀಸ್ ಸ್ಟಾಫ್ ವರ್ಕ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಮಾರ್ಕೆಟಿಂಗ್ ಪೀಪಲ್ಸ್ ಏನಿದ್ದಾರೋ
ಫ್ರೀಲಾನ್ಸರ್ಸ್ ಅಂತ ಬರ್ತಾರೆ. ಅವರು ನಿಯರ್ಲಿ ಒಂದು ಟೋಟಲಿ ಎಲ್ಲ ಒಂದು 6 to 70 ಮೆಂಬರ್ಸ್ ಇದ್ದಾರೆ. ಓಕೆ, ಎಲ್ಲೆಲ್ಲಿದೆ ಸರ್ ನಿಮ್ಮ ಬ್ರಾಂಚಸ್? ನಮ್ಮದು ಬ್ರಾಂಚಸ್ಸು ಬ್ಯಾಂಗ್ಳೂರಿನಲ್ಲಿ CBI ರೋಡಲ್ಲಿ 3 ಆಫೀಸ್ ಇದೆ ಮೇಡಮ್. ಒಂದು ಬಂದು 3rd ಮೈನಲ್ಲಿದೆ, 4th ಮೈನಲ್ಲಿ 2 ಆಫೀಸ್ ಇದೆ. ತುಮಕೂರಲ್ಲಿ ಒಂದು ಬ್ರಾಂಚ್ ಇದೆ, ಮೈಸೂರಲ್ಲಿ ಒಂದು ಬ್ರಾಂಚ್ ಇದೆ ಮೇಡಮ್. ಸೊ ಈ ಎಲ್ಲ ಬ್ರಾಂಚಸ್ನ ಹೇಗೆ ನೋಡ್ಕೊಳ್ತೀರಾ, ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ, ಅಲ್ಲಿ ಒಂದೊಂದು ಬ್ರಾಂಚ್ಗಳಿಗೂ ಎಲ್ಲ ಕಡೆ ಅಡ್ಮಿನ್ ಇದ್ದಾರೆ. ಈ ಮೈಸೂರಲ್ಲಿ ಅಡ್ಮಿನ್ ಇದ್ದಾರೆ, ತುಮಕೂರಲ್ಲೂ ಅಡ್ಮಿನ್ ಇದ್ದಾರೆ. ಬೆಂಗಳೂರು ನಾನೇ ಕಂಟ್ರೋಲಲ್ಲಿರೋದ್ರಿಂದ ಇಲ್ಲಿ ಒಬ್ಬರು ಅಡ್ಮಿನ್ ಇದ್ದಾರೆ, ಅವರು ನೋಡ್ಕೋತಾರೆ. ಜೊತೆಗೆ ನಾನು ಕಂಟ್ರೋಲ್ ಇರೋದ್ರಿಂದ ಎಲ್ಲ ಕಡೆ ನಾನು ಅದನ್ನು ಫಾಲೋಅಪ್ ಮಾಡಬೇಕಾಗತ್ತೆ. ಹಂಗಾಗಿ ನಮ್ಮದು ಮೈಸೂರಲ್ಲಿ 2 ಪ್ರಾಜೆಕ್ಟು ಆಲ್ರೆಡಿ ಒಂದು ಸ್ಟಾರ್ಟ್ ಆಗಿತ್ತು, ಆಲ್ರೆಡಿ ಅಪ್ರೂವಲ್ ಆಗಿದೆ, ಡೆವಲಪ್ಮೆಂಟ್ ಒಂದು ಪೆಂಡಿಂಗ್ ಇದೆ. ಸೆಕೆಂಡ್ ಪ್ರಾಜೆಕ್ಟು ಬಂದು ಟೆಲಿಕಾಮ್ ಗ್ರೀನ್ ಸಿಟಿ ಅಂತ ಅಂದ್ಬಿಟ್ಟು ಪ್ರಾರಂಭ ಮಾಡ್ತಿದ್ವಿ. ಸುಮಾರು 25 ಎಕರೆ 30 ಎಕರೆ ಅದು ಪ್ಲ್ಯಾನ್ ಮಾಡಿದ್ವಿ. ಈಗ ಆಲ್ರೆಡಿ ಒಂದು 10 ಎಕರೆ ನಮ್ಮ ಟ್ರಸ್ಟ್ ನೇಮ್ಗೆ ರಿಜಿಸ್ಟರ್ ಆಗೋಗಿದೆ. ಅದಲ್ಲದೆ ತುಮಕೂರಲ್ಲಿ 3 ಪ್ರಾಜೆಕ್ಟ್ ಇದೆ ಆಲ್ರೆಡಿ. ಇವಾಗ ಒಂದು ಬಂದು ಟೆಲಿಕಾಮ್ ಸ್ಮಾರ್ಟ್ ಸಿಟಿ ಅಂತ ಇದೆ, ಅದನ್ನು ನಾವು ಆಲ್ರೆಡಿ ಅಲಾಟ್ಮೆಂಟು ಕೊಟ್ಟಾಗಿದೆ. ಇನ್ನೊಂದು ಟೆಲಿಕಾಮ್ ಈಲ್ಸ್ ರೆಸಿಡೆನ್ಸಿ ಅಂತ ಇದೆ, ಅದು ಆಲ್ರೆಡಿ 2ಡ ಪ್ರೋಸೆಸ್ ಆಗಿ ಈಗ ನೆಕ್ಸ್ಟ್ ಡೆವಲಪ್ಮೆಂಟ್ಗೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಇನ್ನೊಂದು ವಿತಿನ್ 6 ಮಂತ್ಸಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಇನ್ನೊಂದು ಕರೆಕಲ್ಪಾಳ್ಯದಲ್ಲಿ ಈಗ ಒಂದು 15 ಎಕರೆ ನಾವು ಕಮಿಟ್ ಮಾಡಿದ್ದೀವಿ. ಅದು ಕೂಡ ನಮಗೆ ಇಷ್ಟರಲ್ಲೇ ಅದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಮಗೆ ನಿಯರ್ಲಿ ಒಂದು 10 ಎಕರೆವರೆಗೂ ರಿಜಿಸ್ಟರ್ ಆಗಿದೆ. ಇನ್ನೊಂದು 15 ಎಕರೆ ನಮಗೆ ನಾರ್ಮಲ್ ಅಗ್ರಿಮೆಂಟ್ ಆಗಿದೆ ಅಲ್ಲಿ. ಅದಲ್ಲದೆ ನಮಗೆ ಬೆಂಗಳೂರಿನಲ್ಲೂ ಕೂಡ ನಾವು ಒಂದು 3 ಪ್ರಾಜೆಕ್ಟ್ ಇದೆ. ಅಲ್ಲೂ ಕೂಡ ಈಗ ದೇವನಹಳ್ಳಿ ರಿಜಿಸ್ಟ್ರೇಷನ್ನು ಸ್ಟಾರ್ಟ್ ಆಗಿದೆ. ಮತ್ತು ಈಗ ಮತ್ತೆ ನಾವು ಮೊನ್ನೆ MOU ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ತಕ್ಷಣಕ್ಕೆ ಒಂದು 20-25 ಎಕರೆ ಅದು ಕಮಿಟ್ ಆಗ್ತಾಯಿದೆ. ಅದಲ್ಲದೆ ಹೆಜ್ಜಾಲದಲ್ಲೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮೊನ್ನೆ ತಾನೇ ರಿಜಿಸ್ಟರ್ ಆಗಿದೆ, ಅದು ಒಂದು 6 ಎಕರೆ ಕಮಿಟ್ ಆಗಿದೆ. ನಾವು ಅಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ಇದು ನಮ್ಮ ಟ್ರಸ್ಟಿನ ಇದು ಮೇಡಮ್. ಓಕೆ ಸರ್, ನಿಮಗೆ ಸಪೋರ್ಟರ್ ಯಾರು ಸರ್ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ? ಮೇಡಮ್, ನನಗೆ ಸಪೋರ್ಟರ್ಸ್ ಅಂತ ಯಾರೂ ಇಲ್ಲ ಹೇಳಬೇಕು ಅಂತ ಅಂದ್ರೆ. ಏನಾಯಿತು ಅಂದರೆ, ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟು ಬೆಳೆದಂತನು. ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು, ಅದರಲ್ಲಿ 6 ಜನ ಹೆಣ್ಮಕ್ಳಿದ್ರು, 2 ಗಂಡು ಮಕ್ಕಳು. ಒಂದು ಮಗು ಸಣ್ಣದರಲ್ಲೇ ತೀರೋಯ್ತು ನಮ್ಮ ಸಿಸ್ಟ್ರು. ಅದು 7 ಜನ. ಒಂದು ಬಡ ಕುಟುಂಬ ಅಂದರೆ ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಸ್ಟ್ರಗಲ್ ಮಾಡಿಕೊಂಡೇ ಬೆಳ್ಕೊಂಬಂದವ್ರು ನಾವು. ಏಕೆಂದರೆ ಆವಾಗ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಕೂಡ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ. ನಿಮ್ಗೆ ಪಾರ್ಟ್ ಟೈಮ್ ಅಂದರೆ ಅವಾಗ ಗೊತ್ತಿದೆ, ಹಾಲು ಹಾಕೋದಿರ್ಬೋದು, ಪೇಪರ್ ಹಾಕ್ಬೋದು, ಇನ್ನೊಂದು ಮತ್ತೊಂದು ಇದ್ದಿರುತ್ತಲ್ಲ, ಅದೇ ಥರ ನಾವು ವರ್ಕ್ ಮಾಡಿಕೊಂಡು. ಯಾಕೆಂದರೆ ಜೀವನ ಭಾಳ ಕಷ್ಟ ಇತ್ತು. ಆ ಥರ ಬೆಳ್ಕೊಂಬಂದು ಜೊತೆಗೆ ಓದೋಕ್ಕೂ ನಮಗೆ ಒಂದೊಂದು ನೋಟ್ಬುಕ್ಕು ಕೊಡಿಸೋದಕ್ಕೂ ನಮಗೆ ಭಾಳ ಕಷ್ಟ ಇತ್ತು, ಯಾರಿಗೆ ನಮ್ಮ ತಂದೆ ತಾಯಿಗಳಿಗೆ. ಆ ಥರ ಪರಿಸ್ಥಿತಿ ಇರುವಾಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದಿತ್ತು. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಮೇಲೆ ಬಂದಿರೋದ್ರಿಂದ ನಾವು ಏನು ಅಂದರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಏನು ಎಜುಕೇಷನ್ಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು. ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸುತ್ತಮುತ್ತ ಏನು ಒಂದು ಬಡ ಕುಟುಂಬ ಅಂತ ಏನಿದೆಯೋ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಕೈಲಾದಷ್ಟು ಮೇಲೆತ್ತೋದು ಅನ್ನೋದು ನನ್ನ ಉದ್ದೇಶ ಅಷ್ಟೆ. ಈಗ ನನಗೆ ಸಪೋರ್ಟಾಗಿ ಯಾರು ನಿಂತು ನೀವು ಇಂಥದ್ದು ಮಾಡಿ ಹಿಂಗೆ ಮಾಡಿ ನಿಮ್ಮ ಹಿಂದೆ ನಿಲ್ತೀವಿ, ನಾವೆಲ್ಲ ಇದ್ದೀವಿ ಅನ್ನೋದು ಸ್ವಲ್ಪ ಕಷ್ಟದಕರದೇ. ಯಾರೂ ಮುಂದೆ ಬರಲಿಲ್ಲ ನಾನು. ಆಗ ಈಗ ನಾವು ಬೆಳೆದ ಮೇಲೆ ಏನಾಗುತ್ತೆ, ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ನಿಂತಿದ್ದೀವಿ ಹೊರತು ನನಗೆ ಯಾರೂ ಸಪೋರ್ಟ್ ಇಲ್ಲ. ನನಗೆ ಬೈ ಚಾನ್ಸ್ ನೀವು ಕೇಳ್ದಂಗೆ ನನಗೇನಾದ್ರು ಸಪೋರ್ಟ್ ಇದ್ರೂ ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ನಾನು ಬೆಳಿತೀನೋ ಅನ್ನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಒಳ್ಳೆ ರೀತಿಯಲ್ಲಿ ನಾವು ಬೆಳಿಬೇಕು ಅನ್ನೋದು ಒಂದು. ಎರಡನೇದೇನು ಅಂದರೆ, ಈಗ ಗೊತ್ತಿದೆ ನಾವು ಏನೇ ಸಂಪಾದನೆ ಮಾಡಿ, ಇವಾಗ ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಏನೇ ಸಂಪಾದನೆ ಮಾಡಿದ್ರು ನಾವು ಹೋಗೋಗಂತೂ ಏನೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ಇರುವಾಗಲೇ ಏನಾದ್ರು 4 ಜನಕ್ಕೆ ನಾವು ಹೆಲ್ಪ್ ಮಾಡಿದಾಗ ಅದು ಅಟ್ಲೀಸ್ಟ್ ಆ ಹೆಸರಾರು ಉಳಿಯುತ್ತೆ. ನಾವೇನು ಮಾಡಿದೆವೋ ಅದನ್ನು ನೆನೆಸ್ಕೋತಾರೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೆ. ಓಕೆ ಸರ್, ನೀವು ಏನೆಲ್ಲ ಒಂದು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ತುಂಬ ಈ ಫೀಲ್ಡಲ್ಲಂತೂ ಭಾಳ ಇದು ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ ಮೇಡಮ್. ಯಾಕೆ ಅಂತ ಅಂದರೆ, ಒಂದು ಲ್ಯಾಂಡ್ ಮಾಡೋಕ್ಕಾಗಲಿ ಅಥವಾ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದಾಗ ನಾನಾ ಥರ ತೊಂದರೆಗಳು ಬರ್ತವೆ. ನಮ್ದು ಏನಾದ್ರು ಒಂದು ಸಣ್ಣ ಪುಟ್ಟ ಏನಾರು ಇತ್ತು ಅಂದರೆ ಅದನ್ನೇ ಯೂಟಿಲೈಸ್ ಮಾಡಿಕೊಂಡು ಅವರು ನಮಗೆ ಬೇರೆ ಥರ ಟಾರ್ಚರ್ಗಳು ಮಾಡೋದು, ಮತ್ತು ನಮ್ಮ ಹತ್ರ ಬೇರೆ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡೋದು, ಇವೆಲ್ಲ ಇರ್ತವೆ. ಈಗ ಇದೆಲ್ಲ ನೋಡಿಕೊಂಡು ನಾವೆಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಕಸ್ಟಮರ್ಗೆ ಒಂದು ಲೆವೆಟ್ ಮಾಡಿ ಅವ್ರಿಗೆ ಒಂದು ಸೈಟ್ ಅಲರ್ಟ್ ಮಾಡೋಷ್ಟರಲ್ಲಿ ನಮ್ಗೆ ಸಾಕಾಗೋಗ್ಬಿಡುತ್ತೆ. ಒಂದೊಂದು ಸತಿ ಯಾಕೆ ಬೇಕು ನಮ್ಗೆ ಇದೆಲ್ಲ ಅಂತ.
ಆದರೆ ವಿಧಿ ಇಲ್ಲ, ಏನಾದ್ರು ಮಾಡಲೇಬೇಕು, ಒಂದು ಸರ್ವಿಸ್ ಮಾಡಬೇಕು ಅಂದಾಗ ನಾವು ಮಾಡಲೇಬೇಕಾಗುತ್ತೆ. ಆದರೆ ರಿಯಲ್ ಎಸ್ಟೇಟ್ ಅಂದರೆ 2 ಥರ ಬರುತ್ತೆ. ನಮ್ಮದು ಏನು ಅಂದರೆ ಸರ್ವಿಸ್, ಇನ್ನೊಂದು ರಿಯಲ್ ಎಸ್ಟೇಟ್ ಬೇರೆ ಅಂತ ಅಂದರೆ ಅವರು ದುಡ್ಡು ಮಾಡಬೇಕು. ನಮಗೆ ಲಾಭ ಎಷ್ಟು ಬರುತ್ತೆ ಅಂತ ಅವ್ರು ನೋಡ್ತಾರೆ, ನಾವು ಲಾಭ ಎಷ್ಟು ಬರುತ್ತೆ ಅಂತ ನಾವು ನೋಡೋಲ್ಲ. ನಾವು ಸರ್ವಿಸ್ ಯಾವ ಮಟ್ಟಕ್ಕೆ ಕೊಡ್ತೀವಿ, ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಏಕೆಂದರೆ ಈಗ ನಾವು ಆಲ್ರೆಡಿ ನಾನು BSNL ಸುಮಾರು 2019 VRS ತೊಗೊಂಡೆ. ನಾನು ತೊಗೊಂಡ್ಮೇಲೆ ಈಗ ನಾನು ಮನೇಲಿ ಕೂರೋಕ್ಕಾಗಲ್ಲ, ಯಾಕಂದರೆ ಯೂನಿಯನಲ್ಲಾಗಿ ಇದ್ದಾಗ ನಾನು ಆ್ಯಕ್ಟಿವಾಗಿ ಓಡಾಡ್ತಾ ಇದ್ದನು. ನಾನು ಸುಮ್ಮನೆ ಮನೇಲಿ ಕೂರಬೇಕು ಅಂತ ನಮ್ಗೆ ಆಗೋದಿಲ್ಲ. ಹಂಗಾಗಿ ಅಟ್ಲೀಸ್ಟ್ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಜವಾಬ್ದಾರಿನ ಒಂದು ಆನೆಸ್ಟಾಗಿ ನಾನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಒಂದು ಒಳ್ಳೆ ಸರ್ವಿಸ್ ಅಂತೂ ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ. ಓಕೆ ಸರ್, ನಿಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ, ಅವ್ರು ಯಾವ ರೀತಿ ನಿಮಗೆ ಈ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲ, ನನಗೆ ನಮ್ಮ ಮಿಸ್ಸಸ್ಸು ಅವರು ಬ್ಯಾಂಕ್ ಎಂಪ್ಲಾಯಿ. ನನ್ನ ಮಗಳು ಬಂದು ವಸಂತ ಅಂದ್ಬಿಟ್ಟು ಅವರು ಕೂಡ ಕೋಟಕ್ ಮಹೇಂದ್ರದಲ್ಲಿ ಅವರು ಬ್ಯಾಂಕ್ ಎಂಪ್ಲಾಯ್, ಸೀನಿಯರ್ ಮ್ಯಾನೇಜರ್ ಆಗಿದ್ದಾರೆ. ನನ್ನ ಮಗ ಆನಿಮೇಷನ್ ಡಿಪ್ಲೊಮಾ ಇಂಜಿನಿಯರು. ಆದರೆ ನನ್ನ ಫ್ಯಾಮಿಲಿ ಸೆಟ್ಲಾಗಿದ್ದಾರೆ. ಆದರೆ ಕೋರ್ಮಂಗ್ಲ ನಂದು ಒಂದು ಪ್ರಾಪರ್ಟಿ ಇದೆ. ನಾನು ಡಿಪಾರ್ಟ್ಮೆಂಟಲ್ಲಿದ್ದಾಗಲೇ ಆವಾಗ ನಾನು ಸೈಟ್ ತೊಗೊಂಡಾಗ ಬರೀ 3 ಲಕ್ಷ ಕೊಟ್ಟು ಸೈಟ್ ತೊಗೊಂಡೆ. 2001 ನಾನು ಅಟ್ಲೀಸ್ಟ್ ಒಂದು 15-20 ಲ್ಯಾಕ್ಸಲ್ಲಿ ನಾನು ಬಿಲ್ಡಿಂಗ್ ಕಟ್ಟಿದೆ. ಇವತ್ತು ಹೆಚ್ಚು ಕಮ್ಮಿ ಅಂದರೆ ಒಂದು 3-3.5 ಕೋಟಿಗೆ ಹೋಗ್ಬೋದು. ಆದರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವತ್ತೇ ನನ್ನ ಹೆಂಡತಿ ಮಕ್ಳಿಗೆ ಏನು ಬೇಕೋ ಅದು ನಾನು ಮಾಡಿಟ್ಟಿದ್ದೀನಿ. ಅವರು ಜೀವನಕ್ಕೆ ಏನು ಬೇಕೋ ಅವ್ರು ಆಲ್ರೆಡಿ ಎಂಪ್ಲಾಯಿ ಇರೋದನ್ನು ಅವ್ರು ಹಂಗೆ ನಡ್ಕೊಂಡು ಹೋಗ್ತಾಯಿದೆ. ಈಗ ನಾನು ಏನು ಅಂದರೆ ಒಂದು ಸರ್ವಿಸ್ ಮಾಡಬೇಕು ಅಂತ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಷ್ಟೇ, ದುಡ್ಡು ಮಾಡೋ ಉದ್ದೇಶ ನನಗಿಲ್ಲ. ಓಕೆ, ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇರ್ತಾರೆ, ಅವ್ರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಬಯಸ್ತೀರಾ ಸರ್? ಅಲ್ಲ, ಬಿಸ್ನೆಸ್ ಮ್ಯಾನ್ ಆಗೋದು ಒಳ್ಳೆಯದು ಮೇಡಮ್, ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಒಂದು ಒಳ್ಳೆ ರೀತಿಲಿ ಆಗಬೇಕು. ದುಡ್ಡು ಯಾರಿಗೂ ಬೇಡ ಅಂತ ಹೇಳಲ್ಲ, ದುಡ್ಡು ಬೇಕು, ಆದರೆ ಒಂದು ಒಳ್ಳೆ ರೀತಿಲಿ ಬೇಕು. ಸುಳ್ಳು ಹೇಳಿ ಮೋಸ ಮಾಡಿ ಇಲ್ಲುತ್ತೆಲ್ಲ ಬೂಸ್ಟ್ ಮಾಡಿ ದುಡ್ಡು ಮಾಡ್ಬೋದು, ಆದರೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಇವತ್ತು ಅವ್ರು ಏನೇ ಮಾಡಿದರೂ ಒಂದು ಗಿಲ್ಟ್ ಕಾಣ್ತಾ ಇರ್ತದೆ ಎದುರುಗಡೆ. ಯಾರಿಗೆ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಹೇಳ್ತಾ ಇರುತ್ತೆ, ನೀನು ಮಾಡ್ತಾ ಇರೋದು ತಪ್ಪು, ನೀನು ಸರಿ ಇಲ್ಲ ಅಂತ ನಮ್ಮ ಮನಸ್ಸು ನಮಗೆ ಹೇಳುತ್ತೆ. ಅವಾಗ ಏನಾಗುತ್ತೆ ಮೇಡಮ್, ಏನು ನಾವು ಹೇಳೋದು, ಒಬ್ಬ ಮನುಷ್ಯನಿಗೆ 2 ಹೊತ್ತು ಊಟ, ಮಲಗೋಕ್ಕೆ ಒಂದು ಜಾಗ, ಓಡಾಡೋಕ್ಕೆ ಒಂದು ಗಾಡಿ, ಇದಕ್ಕಿಂತ ಮೇಲೆ ಏನೋ ದುಡ್ಡು ಎತ್ಕೊಂಡ್ರು ತಲೆ ಮೇಲೆ ಹೊತ್ಕೊಂಡಂತೂ ಓಡಾಡೋಕ್ಕಾಗಲ್ಲ. ಆದರೆ ಪ್ರಾಪರ್ಟಿ ಮಾಡಬೇಕು, ದುಡ್ಡು ಮಾಡಬೇಕು, ಒಂದು ಲಿಮಿಟಾಗಿ ಮಾಡಬೇಕು. ಅದು ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಆಗದೆ ರೀತಿಯಲ್ಲಿ ಮಾಡಿದಾಗ ಅದು ಶಾಶ್ವತವಾಗಿ ಉಳಿಯುತ್ತೆ. ಅನ್ಯಾಯವಾಗಿ ಮಾಡಿದ್ರೆ ಖಂಡಿತ ಉಳಿಯಲ್ಲ. ಇದು ನನ್ನ ಉದ್ದೇಶ. ಇದು ಸತ್ಯವಾದ ಮಾತು ಸರ್. ನಿಮ್ಮ ಒಂದು ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರಿಗೆ ಹೊತ್ತಿನ ವಿಶೇಷ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.